ಸರಿ, ಅನ್ನೋರ ನೆಕ್ಸ್ಟ್ ಸಿನಿಮಾ ಬಂದು ಸತ್ಯ ಹರಿಶ್ಚಂದ್ರ. ಈ ಸತ್ಯ ಹರಿಶ್ಚಂದ್ರದ ಕತೆಗೆ ಮೂಲವಾಗಿರ್ತಕ್ಕಂಥದ್ದು ರಾಘವಾಂಕನ ಹರಿಶ್ಚಂದ್ರ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸ. ಆ ಕಾಲದಲ್ಲಿ ಒಂದು ದೊಡ್ಡ ಇತಿಹಾಸ ಏನು ಅಂತಂದರೆ, ವಾಹಿನಿ ಸ್ಟುಡಿಯೋದಲ್ಲಿ 5 ಅರಣ್ಯಗಳನ್ನು ಕೃತಕವಾಗಿ ನಿರ್ಮಿಸಿದ್ರು. ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಕೃತಕವಾಗಿ ನಿರ್ಮಿಸಿದ್ರು. ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದಂತಹ ಸಿನಿಮಾ ಇದು. ಚಂದ್ರಚೂಡ ಮದನಾಂತಕ ಶೂಲಪಾಣಿ. ಕೆಲವು ಬಹಳ ಚಾಲೆಂಜಿಂಗ್ ಸೀನ್ಗಳಿದೆ. ಯಾರ್ದೋ ಮನೆಯಲ್ಲಿ ಅವಳು ತನ್ನನ್ನು ತಾನು ಮಾರ್ಕೊಳ್ತಾನೆ, ಹೆಂಡತಿಯನ್ನು ಮಾಡ್ತಾನೆ. ಈ ಕೊನೆಯ ಸನ್ನಿವೇಶಗಳಿದೆಯಲ್ಲ, ಇದು ಬಹುಶಃ ನನಗೆ ದ ಬೆಸ್ಟ್. ಘಂಟಸಾಲ ಅವರು ಈ ಸಿನಿಮಾದಲ್ಲಿ ಯಾವ್ಯಾವ ಥರದ ಹಾಡುಗಳನ್ನು ಹೇಳಿದ್ದಾರೆ ಅಂದರೆ, ಒಬ್ಬ ಗಾಯಕನಾಗಿ ಘಂಟಸಾಲನ ಸ್ಟಡಿ ಮಾಡುವಾಗ ಇದು ಬಹಳ. ಹರಿಶ್ಚಂದ್ರ ಈಗಾಗಲೇ ಕನ್ನಡದಲ್ಲಿ ಬಂದ್ಬಿಟ್ಟು, ಸುಬ್ಬಯ್ಯ ನಾಯ್ಡು ಅವರು ಹರಿಶ್ಚಂದ್ರನ ಪಾತ್ರವನ್ನು ಮಾಡಿದರು. ನೀವು ಸುಬ್ಬಯ್ಯ ನಾಯ್ಡು ಜೊತೆಗೆ ರಾಜ್ಕುಮಾರ್ನ ಕಂಪೇರ್ ಮಾಡ್ತಾರೆ ಎಲ್ಲರೂ ಅಂತ ಒಂದು ಇದ್ದೇ ಇತ್ತು. ಆದರೆ ಅಣ್ಣವರು ಆ ಸವಾಲನ್ನು ಎದುರಿಸಿದರು ಬಹಳ ಅದ್ಭುತವಾಗಿ. ತಮ್ಮದೇ ಆದ ಒಂದು ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಹರಿಶ್ಚಂದ್ರ, ಸರ್ವಸ್ವವನ್ನು ಕಳೆದುಕೊಂಡಿದ್ಯಾ, ಇನ್ನೂ ನಿನ್ನ ಛಲವನ್ನು ಬಿಡಲಲ್ಲಯ್ಯ. ಎಂದಿನ ತನಕ ನನ್ನ ಸತ್ಯವನ್ನು ನಾನು ಕಳೆದುಕೊಳ್ಳುವುದಿಲ್ಲವೋ, ಅಂದಿನ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲವೇ. ಮೊದಲನೇ ಸಲ ಬಿಡುಗಡೆಯಾದಾಗಲೇ 3 ಸಲ ರಜತೋತ್ಸವ, 8 ಚಿತ್ರರಂಗದಲ್ಲಿ ಶತದಿನೋತ್ಸವ. ಕಲರ್ ಯಾಕೆ ಮಾಡಬಾರ್ದು ಅನ್ನೋದೊಂದು. ಇದು ಕ್ಯಾಲಿಫೋರ್ನಿಯಾ ಮೂಲದ ಗೋಲ್ಡ್ ಸ್ಟೋರ್ ಟೆಕ್ನಾಲಜೀಸ್ ಅಂತ ಹೇಳಿ ಒಂದು ಕಂಪನಿ ಇದನ್ನು ಮಾಡಿದ್ರು. 125 ಸಿಬ್ಬಂದಿಗಳು, ಸುಮಾರು 3 ಕೋಟಿ ರೂಪಾಯಿ ವೆಚ್ಚ ಕಲರಿಂಗ್. ಅನ್ನೋರ ನೆಕ್ಸ್ಟ್ ಸಿನಿಮಾ ಬಂದು ಸತ್ಯ ಹರಿಶ್ಚಂದ್ರ. ನಾವ್ಯಾರು ನೋಡಿಲ್ಲ ಸತ್ಯ ಹರಿಶ್ಚಂದ್ರನ ಕಾಲದಲ್ಲಿ, ನಾವ್ಯಾರು ಇರಲಿಲ್ಲ. ಬಟ್ ರಾಜ್ಕುಮಾರ್ ಸರ್ನ ನೋಡಬೇಕಾದ್ರೆ ಹಿಂಗೆ ಇದ್ರ, ಇಷ್ಟೊಂದು ಸೌಮ್ಯ ಸ್ವಭಾವದವರು, ಸತ್ಯಕ್ಕೆ ಬೆಲೆ ಕೊಡೋರು ಇದ್ರ ಅನ್ನೋ ಪ್ರಶ್ನೆಗಳು ಬರ್ತಿದ್ವು. ಆದರೆ ಅದನ್ನು ನಂಬಲೇಬೇಕು, ಇತಿಹಾಸ ಹೇಳುತ್ತೆ ಅದನ್ನು. ಅದ್ರ ಜೊತೆಗೆ ಒಂದು ಸ್ಮಶಾನದ ಸೀನ್ ಇದೆ ಗೊತ್ತಾ ಸರ್ ಇದರಲ್ಲಿ. ಇವತ್ತಿಗೂ ನೋಡಿದ್ರು ಇವತ್ತಿಗೂ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಇವತ್ತು ನೋಡಿದ್ದೀನಿ, ನಾಳೆ ಮತ್ತೆ ನೋಡ್ತೀನಿ ಅಂದ್ರೂ ನೀರು ಬರುತ್ತೆ. ಯಾಕಂದರೆ ಮಗನ ಚಿತೆನ ಅರೇಂಜ್ ಮಾಡಬೇಕಾಗಿರುತ್ತೆ. ಅಷ್ಟೊಂದು ಭಾವುಕರಾಗಿ, ಅಷ್ಟೊಂದು ನೈಜವಾಗಿ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದರು. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ಸತ್ಯ ಹರಿಶ್ಚಂದ್ರ ನಮ್ಮ ಅನೇಕ ವೀಕ್ಷಕರು ಕೇಳಿದಂತಹ ಇದು ಹೇಗೆ ಮಾಡಿದ್ರು ಅಣ್ಣವರು ಈ ಸಿನಿಮಾನ ಅಂತ ಹೇಳಿ. ಇದು ವಿಜಯ ಪ್ರೊಡಕ್ಷನ್ ಅವರ ಸಿನಿಮಾ. ಒಂದು ಆ ಕಾಲಕ್ಕೆ 1965 ಏಪ್ರಿಲ್ 12 ಬಂದ ಸಿನಿಮಾ ಇದು. ಆ ಕಾಲಕ್ಕೆ ಅತಿ ಹೆಚ್ಚು ವೆಚ್ಚವನ್ನು ಮಾಡಿದಂತಹ ಸಿನಿಮಾ. ಮತ್ತು ಅದು ವಿಜಯ ವಾಹಿನಿ ಅಂತ 2 ಸ್ಟುಡಿಯೋಗಳು. ವಿಜಯದಲ್ಲಿ ಕಮರ್ಷಿಯಲ್ ಸಿನಿಮಾಗಳು, ವಾಹಿನಿಯಲ್ಲಿ ಹಾಡ್ ಫಿಲಮ್ಗಳು ಮಾಡೋರು. ಕೆ ವಿ ರೆಡ್ಡಿಯವರು ಒಂಥರ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಇತಿಹಾಸವನ್ನು ನಿರ್ಮಿಸಿದಂಥವ್ರು. ನಮೋ ಲೋಕಪಾಲ ನಮೋ ನಾಡಲೋಲ. ಆಮೇಲೆ ಇದು ಒಂದು ಬಹಳ ಜನಕ್ಕೆ ಕುತೂಹಲ ಮೂಡಿಸಬಹುದಾದಂಥ ಕತೆ. ಈ ಸತ್ಯ ಹರಿಶ್ಚಂದ್ರನ ಕತೆ ಇದೆಯಲ್ಲ, ಸತ್ಯವನ್ನೇ ಹೇಳದಂಥ ಹರಿಶ್ಚಂದ್ರನ ಕತೆ ಇದೆಯಲ್ಲ, ಇದು ಭಾಗವತದಲ್ಲಿದೆ. ಭಾಗವತದಲ್ಲಿ ಹರಿಶ್ಚಂದ್ರ ಸತ್ಯವಂತ ಅಲ್ಲ. ಭಾಗವತದಲ್ಲಿ ಅವನು ಮಗ ಲೋಹಿತಾಶ್ವನಿಗೆ ವರುಣದೇವನ ಹತ್ರ ಅವನು ವರ ತಗೊಂಡಿರ್ತಾನೆ, ನನ್ನ ಮಗನ ಬಲಿ ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಅವರು ಮಗ ಹುಟ್ಟಿದ ಮೇಲೆ ಬಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ಕತೆ ಹೇಳ್ಬಿಟ್ಟು ಶುನುಶೇಪ ಅಂತ ಹೇಳಿ ಒಬ್ಬ ಬಾಲಕನನ್ನು ಬಲಿ ಕೊಡ್ತಾನೆ. ಆ ಬಾಲಕನನ್ನು ಕೊನೆಗೆ ವಿಶ್ವಾಮಿತ್ರರು ಬದುಕಿಸ್ತಾರೆ. ಇದು ಭಾಗವತದಲ್ಲಿ ಇರುವ ಕತೆ. ಇದು ಶರಣ ಪರಂಪರೆಯಲ್ಲಿ ಬಂದ ಕತೆ ಸತ್ಯ ಹರಿಶ್ಚಂದ್ರ. ಇದೊಂದು ಚರ್ಚೆ ಇದೆ ಬಿಡಿ. ಇಬ್ರು ಹರಿಶ್ಚಂದ್ರ ಒಬ್ಬನೇನಾ, ಈ ಹರಿಶ್ಚಂದ್ರ ಬೇರೆನಾ, ಏನೋ ಇದೆ. ಇತಿಹಾಸದ ಮೇಲೆ ಚರ್ಚೆ ಸಾಮಾನ್ಯ ಸರ್. ಹೌದು. ಈ ಸತ್ಯ ಹರಿಶ್ಚಂದ್ರದ ಕತೆಗೆ ಮೂಲವಾಗಿರ್ತಕ್ಕಂಥದ್ದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಹರಿಶ್ಚಂದ್ರ ಕಾವ್ಯವನ್ನು ನಮ್ಮಲ್ಲಿ ಅನೇಕರು ವಾಚನ ಮಾಡಿ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥದ್ದು. ಅದು ಈ ಥರದ ಶರಣರ ಕತೆ ತೆಲುಗಿನಲ್ಲೂ ಇದೆ. ಹಾಗಾಗಿ ಇದು ಕನ್ನಡ ಮತ್ತು ತೆಲುಗಿನಲ್ಲಿ 2
ಏಕಕಾಲಕ್ಕೆ ಸೃಷ್ಟಿಯಾದಂತಹ ಸಿನಿಮಾ. ಎನ್ ಟಿ ರಾಮರಾವ್ ತೆಲುಗಲ್ಲಿ ಮಾಡಿದ್ರು, ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಮಾಡಿದ್ರು, ಮತ್ತು ಹುಣಸೂರು ಕೃಷ್ಣಮೂರ್ತಿಗಳು ನಾನು ಹರಿಶ್ಚಂದ್ರ ಕಾವ್ಯವನ್ನು ಸಂಪೂರ್ಣವಾಗಿ, ಮತ್ತು ಹುಣಸೂರು ಕೃಷ್ಣಮೂರ್ತಿಗಳು ಹರಿಶ್ಚಂದ್ರ ಕಾವ್ಯವನ್ನು ಚೆನ್ನಾಗಿ ಓದ್ಕೊಂಡವರು ಆದದ್ರಿಂದ ಅದನ್ನು ತುಂಬ ಅದ್ಭುತವಾಗಿ ಅಳವಡಿಸಿದ್ರು. ಸತ್ಯವನ್ನು ಪಾಲಿಸಲು ಕೆಲವಂತೂ ಹರಿಶ್ಚಂದ್ರ ಕಾವ್ಯದ ಕೆಲವು ಶ್ಲೋಕಗಳಿದೆಯಲ್ಲ, ಅದನ್ನೇ ಜಿಸ್ಟನ್ನು ತಗೊಂಡು ಅವ್ರು ಹಾಡುಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಮಾರುವುದೇ ನೀ ಮಾಂಗಲ್ಯವೂ ಮಾರಿಲಿ. ಬಹಳ ಅದ್ಭುತವಾದಂತಹ ಹಾಡುಗಳು ಸೃಷ್ಟಿಯಾಗಿದೆ. ಆ ಕಾಲದಲ್ಲಿ ಒಂದು ದೊಡ್ಡ ಇತಿಹಾಸ ಏನು ಅಂತಂದರೆ, ವಾಹಿನಿ ಸ್ಟುಡಿಯೋದಲ್ಲಿ 5 ಅರಣ್ಯಗಳನ್ನು ಕೃತಕವಾಗಿ ನಿರ್ಮಿಸಿದ್ರು, ಕಾಡುಗಳನ್ನೇ ಕೃತಕವಾಗಿ ಈ ಸಿನಿಮಾಕ್ಕಾಗಿ. ಆಮೇಲೆ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಕೃತಕವಾಗಿ ನಿರ್ಮಿಸಿದ್ರು. ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದಂತಹ ಸಿನಿಮಾ ಇದು. ಚಂದ್ರಚೂಡ ಮದನಾಂತಕ ಶೂಲಪಾಣೆ. ಇದರಲ್ಲಿ ಹರಿಶ್ಚಂದ್ರನ ಪಾತ್ರದಲ್ಲಿ ರಾಜ್ಕುಮಾರ್ ಅವರು. ಹರಿಶ್ಚಂದ್ರ, ಸರ್ವಸ್ವವನ್ನು ಕಳೆದುಕೊಂಡಿದ್ಯಾ, ಇನ್ನೂ ನಿನ್ನ ಛಲವನ್ನು ಬಿಡಲಲ್ಲಯ್ಯ. ಎಂದಿನ ತನಕ ನನ್ನ ಸತ್ಯವನ್ನು ನಾನು ಕಳೆದುಕೊಳ್ಳುವುದಿಲ್ಲವೋ ಅಂದಿನ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲವೇ. ವಿಶ್ವಾಮಿತ್ರನ ಪಾತ್ರದಲ್ಲಿ ಉದಯ್ ಕುಮಾರ್. ಅದಂತೂ ಅಲ್ಟಿಮೇಟ್ ಕ್ಯಾರೆಕ್ಟರ್. ನಿನ್ನ ವಿನಯ ನಿಜವಾಗಿದ್ದರೆ ನಮ್ಮ ಕೋಪವು ಸಂಪೂರ್ಣವಾಗಿ ಶಾಂತವಾಗಬೇಕಾದರೆ ನಮ್ಮ ಆಜ್ಞೆಯನ್ನು ಸೇರಿಸಲೇಬೇಕು. ಆಮೇಲೆ ವಸಿಷ್ಠರ ಪಾತ್ರದಲ್ಲಿ ಅಶ್ವಥ್, KS ಅಶ್ವಥ್. ನಕ್ಷತ್ರಿಕನಾಗಿ ನರಸಿಂಹರಾಜು ಇದರಲ್ಲಿ ನಕ್ಷತ್ರಿಕನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅಪರಬ್ರಹ್ಮ ವಿಶ್ವಾಮಿತ್ರ ಶಿಷ್ಯನಲ್ಲ, ನನ್ನ ಹೆಸರು ನಕ್ಷತ್ರಕನಲ್ಲ, ಒಟ್ಟಿನಲ್ಲಿ ನಾನು ಮನುಷ್ಯನಲ್ಲ. ಕಾಲಕೌಶಿಕನ ಪಾತ್ರದಲ್ಲಿ MS ಸುಬ್ಬಣ್ಣ ಇದ್ದರು. ಆಮೇಲೆ MP ಶಂಕರ್ ಅವರು ವೀರಬಾಹುವಾಗಿ, ಅದು ಕುಲದಲ್ಲಿ ಕೀಲ್ಯಾವುದೋ ಹಾಡು, ಅದು ಇವತ್ತಿಗೂ ಪ್ರಸಿದ್ಧವಾದ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ. ಪಂಡ್ರಿಬಾಯಿ ಚಂದ್ರಮತಿಯ ಪಾತ್ರವನ್ನು ಮಾಡಿದ್ರು. ನಮೋ ಪಾರ್ವತಿ ವಲ್ಲಭ ನೀಲಕಂಠ. ರಮಾದೇವಿ ಒಂದು ಈ ಚಂದ್ರಮತಿಯನ್ನು ಗೋಳೊಯ್ಕೊಳ್ಳುವ ಪಾತ್ರ ಕೊಂಡ್ಕೊಳ್ಳೋ ಆ ಪಾತ್ರವನ್ನು ಮಾಡಿದ್ರು. ಏನೇ ಗಜಗೌರಿ, ಬೆಳಗಿನಿಂದ ಇಷ್ಟೆಲ್ಲ ನೀನ್ ಕೆಲಸ ಮಾಡಿರೋದು ಅಂತ ಸಾರ್ಥಕವಾಯ್ತು. ಕೋಪ್ಸ್ಕೋಬೇಡಿ. ಬೇಬಿ ಪದ್ಮಿನಿ ಇದರಲ್ಲಿ ಲೋಹಿತ್ ಅಶ್ವನ ಪಾತ್ರವನ್ನು ಮಾಡಿ, ಅದು ಹುಡುಗಿ ಮಾಡಿದ್ರು. ಅದು ಆ ಕಾಲದಲ್ಲಿ ಒಂದು ಸ್ವಲ್ಪ ಹಂಗಿರ್ತಿತ್ತು. ನಿಮ್ಮ ಉಪಾಯ ತುಂಬಾ ಅಪಾಯ. ನೀವು ಪಾತ್ರ ಕಟ್ಟಿದ್ದು. ಆಮೇಲೆ ಒಂದು ಪಟಲಂ ಇದೆ, ಅದು ದ್ವಾರಕೀಶು, ರತ್ನಾಕರು, ರೇಲಂಗಿ, ಬೆಂಗಳೂರು ನಾಗೇಶು, ಶ್ರಾದ್ದದೂಟ ಸುಮ್ಮನೆ, ನೆನೆಸಿಕೊಂಡ್ರೆ ಜುಮ್ಮನೆ, ಮಯೂರಿ ಬಾಯಲ್ಲಿ, ಈ ಥರದ ಹಾಡುಗಳಿದೆಯಲ್ಲ, ಅದು ಒಂದು ಇದನ್ನು ಇರ್ತಕ್ಕಂತಹ ಪಾತ್ರ ಈ ಸಿನಿಮಾದಲ್ಲಿ ಇದೆ. ಶ್ರಾದ್ದದೂಟ ಸುಮ್ಮನೆ, ನೆನೆಸಿಕೊಂಡ್ರೆ ಜುಮ್ಮನೆ, ನೀರೂರಿ ನಾಲಿಗೆ. ಕಲ್ಯಾಣ್ ಸುಂದರಂ ಮತ್ತು ಜಯರಾಮ್ ಇದರ ಸಂಕಲನ ಮಾಡಿದವರು. ಮಾಧವ ಬುಲ್ಬುಲೆ ಇದರ ಛಾಯಾಗ್ರಹಣವನ್ನು ಮಾಡಿದವರು. ಈ ಸಿನಿಮಾದ ಕೆಲವು ಬಹಳ ಚಾಲೆಂಜಿಂಗ್ ಸೀನ್ಗಳಿದೆ. ನಿಮ್ಮ ಕಾವ್ಯದಲ್ಲಿ ಓದೋದು ಬೇರೆ. ಎರಡನೇದರಲ್ಲಿ ಚಾಂಡಾಲ ಕನ್ಯೆಯರ ಪ್ರಸಂಗ ಬರುತ್ತೆ. ಆ ಚಾಂಡಾಲ ಕನ್ಯೆಯರದ್ದು ಬಹಳ ನಾಜೂಕಿನ ಪ್ರಸಂಗ. ಅದು ಇವತ್ತು ಅದು ಆ ಕಾಲಕ್ಕೆ ಏನೋ ಕತೆ ನಡೆದೋಯ್ತು, ಈ ಕಾಲಕ್ಕೆ ಅದೇ ಥರ ಕತೆ ತಗೊಳ್ಳೋದು ಕಷ್ಟ. ಸಿನಿಮಾದಲ್ಲಿ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಹರಿಶ್ಚಂದ್ರ ಕಾವ್ಯ ಮಾಡುವಾಗ ಇರೋ 2-3 ಚಾಲೆಂಜ್ಗಳಲ್ಲಿ ಅದೊಂದು. ಹೆಂಗೈತೆ ನಾನು ನೋಡ್ಲಿಲ್ಲ. ಎರಡನೇದು ಒಂದು ಚಂದ್ರಮತಿ ಯಾರ್ದೋ ಮನೆಯಲ್ಲಿ ಅವಳು ತನ್ನನ್ನು ತಾನು ಮಾರ್ಕೊಳ್ತಾನೆ, ಹೆಂಡತಿಯನ್ನು ಮಾಡ್ತಾನೆ. ಆ ಹಾವು ಕಚ್ಚಿ ಲೋಹಿತಾಶ್ವ ಸಾಯುವಾಗ ಕರ್ಕೊಂಡು ಬರ್ತಾಳೆ. ಈ ಕೊನೆಯ ಸನ್ನಿವೇಶಗಳಿದೆಯಲ್ಲ, ಇದು ಬಹುಶಃ ನನಗೆ ದ ಬೆಸ್ಟ್. ಅದು ಅದ್ಭುತವಾಗಿ ಮೂಡಿ ಬರ್ತಕ್ಕಂತಹ ಸನ್ನಿವೇಶಗಳು ಇದರಲ್ಲಿ. ನಿಮಗೆ ಪಂಡ್ರಿಬಾಯಿ ಅವರು ಅದ್ಭುತವಾಗಿ ಮಾಡಿದ್ದಾರೆ, ರಾಜ್ಕುಮಾರ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಆ ಹಾಡುಗಳು ಈ ಸಿನಿಮಾದಲ್ಲಿ ಬಹಳ ಅದ್ಭುತ. ನನಗೆ ಏನು ಅಂತಂದರೆ 20 ಹಾಡಿದೆ, 20 ಹಾಡಲ್ಲಿ ಫುಲ್ ಜಾಮ್ ಪ್ಯಾಕ್ಡ್. ನನಗೆ ಘಂಟಸಾಲ ಅವರು ಈ ಸಿನಿಮಾದಲ್ಲಿ ಯಾವ್ಯಾವ ಥರದ ಹಾಡುಗಳನ್ನು ಹೇಳಿದ್ದಾರೆ ಅಂದರೆ,
ಒಬ್ಬ ಗಾಯಕನಾಗಿ ಗಂಡಸಾಲನ್ನು ಸ್ಟಡಿ ಮಾಡುವಾಗ ಇದು ಬಹಳ ಒಂದು ಚಂದ್ರಚೂಡ ಮದನ ಅಂತ ಶೂಲಪಾಣೆಯ ಹಾಡನ್ನು ಹೇಳಿದ್ದಾರೆ. ಚಂದ್ರಚೂಡ ಮದನಾಂತಕ ಶೂಲಪಾಣೆ. ಇನ್ನೊಂದು ಗಂಡಸಾಲ ಹಾಡಿರ್ತಕ್ಕಂತಹದ್ದು ಏನೋ ಗ್ರಹಚಾರವು, ಅದು ನಕ್ಷತ್ರಕನಿಗೆ ಹಾಡ್ತಕ್ಕಂತಹದ್ದು. ಏನಿದಿ ಗ್ರಹಚಾರವೋ ಏನಿದಿ ವನವ. ಕುಲದಲ್ಲಿ ಕೀಳ್ಯಾವುದು ಹಾಡಿರೋರು ಗಂಡಸಾಲನೇ. ವೀರಬಾಹುವ ಕೈಯ ಮೇಲ್ಗಡೆ ಭೂತಿಯಾದರು ಕುಲದಲ್ಲಿ ಕೀಳ್ಯಾವುದು. ವಿಧಿ ವಿಪರೀತ ಗಂಡಸಾಲ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸ. ಇದು ಎಷ್ಟು ವೆರೈಟಿಯ ಹಾಡುಗಳನ್ನ ಒಂದಕ್ಕಿಂತ ಗಂಡಸಾಲ ಒಂದು ಬೇರೆ 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 ಥರದ emotion ಭಾವಗಳನ್ನ carry ಮಾಡುತ್ತೆ. ಅದನ್ನ ಗಂಡಸಾಲ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಗಂಡಸಾಲ. ಮತ್ತು ಅದು ಒಂಥರ ಆ್ಯಸ್ ಎ ಕ್ಯಾರೆಕ್ಟರ್. ನಂಗೆ ಅದು ಬಹಳ ಸಲ ನಾವು ಚಂದ್ರಚೂಡ ಮದನಾಂತಕ ಶೂಲಪಾಣೆ ಇದೆಯಲ್ಲ, ಆ ಗಂಡಸಾಲನ ಕಂಠ ಅದು ಎಲ್ಲಿಗೂ ಹೋಗುತ್ತದೆ. ಅಲ್ಲಿಂದ ಅವ್ರು ನಮೋ ಭೂತನಾಥಕ್ಕೆ ತಗೊಂಡ್ಬರ್ತಾರೆ. ನಮೋ ಭೂತನಾಥ ನಮೋ ದೇವದೇವ. ಅದು ಅದ್ಭುತ. ಅದು ಗಂಡಸಾಲಂಗೆ ಮಾತ್ರ ನಾನು ಹೇಳಿದ್ನಲ್ಲ, ಶಿವಶಂಕರಿಯ ಟಾಪಿಗೆ ನೀವು ಯಾರು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಮತ್ತು ಕೊನೆಗೆ ಅವ್ರು ಶಿವಶಂಕರಿ ಮಂದ್ರಲ್ಲಿ ತಂದು ನಿಲ್ಲಿಸ್ಕೊಳ್ತಾರೆ. ಅದು ಗಂಡಸಾಲ ಮಾತ್ರ ಮಾಡೋದಕ್ಕೆ ಸಾಧ್ಯ, ಇನ್ನು ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸಿನಿಮಾ ಗಂಡಸಾಲ ದೃಷ್ಟಿಯಿಂದ. ಮತ್ತು ಇದರ 20 ಹಾಡುಗಳು ಕೂಡ ಅದು ಪೆಂಡ್ಯಾಲ್ ನಾಗೇಶ್ವರ ರಾವ್ ಇದರ ಸಂಗೀತ ನಿರ್ದೇಶಕರು. 20 ಹಾಡುಗಳು ಕೂಡ ಒಂದು ವೆರೈಟಿಯನ್ನು ಸೃಷ್ಟಿ ಮಾಡಿದೆ. ಅದು ಬೇರೆ ಬೇರೆ ಮಾದರಿ. ಹೌದು ಹೌದು. ಆಗೆಲ್ಲ ಏನು ಅಂತಂದರೆ ನಿಮಗೆ ಒಂದು ಪೌರಾಣಿಕ ಸಿನಿಮಾ ಅಥವಾ ಐತಿಹಾಸಿಕ ಸಿನಿಮಾ ಅಂತಂದರೆ ಕಂದ ಪದ್ಯಗಳು, ಸೀಸಬದ್ಯಗಳು ಎಲ್ಲವೂ ಸೇರ್ಕೊಂಡಿರ್ತಾ ಇತ್ತು. ಈ ಕೆಟ್ಟ ಕಾರ್ಯವನ್ನೆಂದು ನಾ ಮಾಡಲಾರೆ. ಒಂದು ಚಾಲೆಂಜ್ ಇತ್ತು ಅಷ್ಟೊತ್ತಿಗಾಗಲೇ. ಹರಿಶ್ಚಂದ್ರ ಈಗಾಗಲೇ ಕನ್ನಡದಲ್ಲಿ ಬಂದ್ಬಿಟ್ಟಿತ್ತು ಮೊದಲನೇ. ಸುಬ್ಬಯ್ಯ ನಾಯ್ಡು ಅವರು ಹರಿಶ್ಚಂದ್ರನ ಪಾತ್ರವನ್ನು ಮಾಡಿದರು. ಆರ್ ನಾಗೇಂದ್ರ ರಾಯರು ವಿಶ್ವಾಮಿತ್ರನ ಪಾತ್ರವನ್ನು ಮಾಡಿದರು. ಆಮೇಲೆ ಅದರಲ್ಲಿ ಆ ಕಾಲಕ್ಕೆ ಹರಿಶ್ಚಂದ್ರ ಬಂದ ಕಾಲಕ್ಕೆ 40ನೇ ಇಸವಿ ಬಂದ ಸಿನಿಮಾದು. ಆಗ ಲೋಹಿತಾಶ್ವರನ್ನು ಕಚ್ಚೋದಕ್ಕೆ ಹಾವು ಬರುವುದನ್ನು ಸೆರೆ ಹಿಡಿದ ಕ್ರಮ ಇದೆಯಲ್ಲ, ಅದು ಬಹಳ ಅದು ನೀವು ಹಾವು ಹಿಂಗೆ ಬರ್ತಾ ಇದ್ರೆ ಆ ಕಡೆ ಎಲ್ಲ ಎಲೆಗಳು ಅದರುತ್ತೆ. ಈ ಸೂಕ್ಷ್ಮವನ್ನು ಆ ಸಿನಿಮಾ ಬಹಳ ಅದ್ಭುತವಾಗಿ ಹಿಡಿದಿತ್ತು ಅಂತ ಹೇಳಿ. ಎರಡನೇದು ಕನ್ನಡದ ಹರಿಶ್ಚಂದ್ರ ತಮಿಳಿಗೆ ಡಬ್ ಆಗಿತ್ತು. ಅದು ಭಾರತೀಯ ಭಾಷೆಗಳಲ್ಲೇ ಒಂದು ಸಿನಿಮಾ ಇನ್ನೊಂದು ಭಾಷೆಗೆ ಡಬ್ಬಾದ ಮೊದಲ ಪ್ರಯತ್ನ ಅದು. ಅಂಥದ್ದೊಂದು ಸಿನಿಮಾದ ಉದಾಹರಣೆ ಇರಬಾರ್ದು. ನೀವು ಸುಬ್ಬಯ್ಯ ನಾಯ್ಡು ಜೊತೆಗೆ ರಾಜ್ಕುಮಾರ್ನ ಕಂಪೇರ್ ಮಾಡ್ತಾರೆ ಎಲ್ಲರೂ ಅಂತ ಒಂದು ಇದ್ದೇ ಇತ್ತು. ಆದರೆ ಅಣ್ಣವರು ಆ ಸವಾಲನ್ನು ಎದುರಿಸಿದ್ರು ಬಹಳ ಅದ್ಭುತವಾಗಿ. ತಮ್ಮದೇ ಆದ ಒಂದು ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ನನಗೆ ಅವರು ಸ್ಮಶಾನ ಕಾಯುವಾಗ ಎಷ್ಟು ಸಹಜವಾಗಿ ಕಾಣಿಸ್ತಾರೋ, ಕಿರೀಟ ವೇಷಭೂಷಣಗಳನ್ನು ಧರಿಸಿ ರಾಜನಾದಾಗಲೂ ಅಷ್ಟೇ ಸಹಜವಾಗಿ ಕಾಣ್ತಾರೆ. ಮತ್ತು ಆ ಸ್ಥಿತ ಪ್ರಜ್ಞೆ ಇದೆಯಲ್ಲ, ಅದು ಎಲ್ಲೂ ಉದ್ವೇಗಕ್ಕೆ ಒಳಗದೆ ಇರ್ತಕ್ಕಂಥದ್ದು, ಅದು ಬಹಳ ಅದ್ಭುತವಾಗಿ ಇರ್ತಕ್ಕಂಥದ್ದು. ಮತ್ತು ಈ ಸಿನಿಮಾ ಕೊಟ್ಟ ಕಲರಲ್ಲಿ ಕೂಡ ಬಂತು, ಮೊದಲು ಕೂಡ ಬಂದಿತ್ತು, ಕಲರಲ್ಲಿ ಕೂಡ ಬಂತು. ಹೌದು ಹೌದು. ಅವಾಗ ಏನು ಇಂಪ್ಯಾಕ್ಟ್ ಬಂತು ಸರ್? ಇದು ಮೊದಲನೇ ಸಲ ಬಿಡುಗಡೆಯಾದಾಗಲೇ 3 ಸಲ ರಜತೋತ್ಸವ, 8 ಚಿತ್ರರಂಗದಲ್ಲಿ ಶತದಿನೋತ್ಸವ ಬಹಳವನ್ನು ಕಟ್ಟತಕ್ಕಂಥದ್ದು. ಮತ್ತು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಸೆಟ್ ವಾಹಿನಿ ಸ್ಟುಡಿಯೋದಲ್ಲಿ ಸೆಟ್ಟಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹಳ ಜನ ಕಾಶಿ ವಿಶ್ವನಾಥನ ದೇವಸ್ಥಾನದ ಅದು ನಿಮ್ಗೆ ಇವತ್ತಿಗೂ ಯಾರೋ ಸೆಟ್ ನೀವು ಹೇಳಿದಾಗ ನನಗೆ ಗೊತ್ತಾಗಿದ್ದು ಅದು ಸೆಟ್ಟನ್ನು ಮಾಡಿ ಅದ್ಭುತವಾಗಿ ಮಾಡಿದಂತಹ ಸಿನಿಮಾ ಅದು. ಇದು ನಮ್ಮಲ್ಲಿ ಕಲರ್ ಯಾಕೆ ಮಾಡಬಾರ್ದು ಅನ್ನೋದೊಂದು KCN ಗೌಡ್ರನ್ನ ನಾನು ನೆನಪು ಮಾಡ್ಕೋಬೇಕು. KCN ಗೌಡರು ಇದರಲ್ಲಿ ಅಷ್ಟೊತ್ತಿಗಾಗಲೇ ಮೊಘಲ್ ಆಜಮ್ ಕಲ್ಲರ್ ಆಗಿತ್ತು, ನಮ್ಮಲ್ಲಿ ನಯಾದರ್ ಕಲ್ಲರ್ ಆಗಿತ್ತು. 2 ಭಾರತೀಯ ಚಿತ್ರರಂಗದಲ್ಲಿ ಕಲ್ಲರ್ ಆಗಿತ್ತು. 3ನೇ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಕಲ್ಲರ್ ಆಗಿದ್ದು ಸತ್ಯ ಹರಿಶ್ಚಂದ್ರ. ಇದು ಕ್ಯಾಲಿಫೋರ್ನಿಯಾ ಮೂಲದ ಗೋಲ್ಡ್ ಸ್ಟೋರ್ ಟೆಕ್ನಾಲಜೀಸ್ ಅಂತ ಹೇಳಿ ಒಂದು ಕಂಪನಿ ಇದನ್ನು ಮಾಡಿದ್ರು. 125 ಸಿಬ್ಬಂದಿಗಳು. ನಿಮಗೆ ಕಲ್ಲರ್ ಅಂತಂದರೆ ಪ್ರತಿ ಮೂಮೆಂಟ್ ಕೂಡ ಕಲರ್ ಆಗಬೇಕು. ಹೌದು, ಅವಾಗ ರೀಲ್ ಇರೋದು. ಹೌದು. ಸುಮಾರು 3 ಕೋಟಿ ರೂಪಾಯಿ ವೆಚ್ಚ ಮಾಡಿದರು
ಕಲರಿಂಗಿಗೆ ಆ ಕಾಲಕ್ಕೆ 3 ಕೋಟಿ ರೂಪಾಯಿನ ವೆಚ್ಚ 2008ರಲ್ಲಿ ಕಲರ್ ಆಗಿದ್ದು ಈ ಸಿನಿಮಾ 2008. ಸೊ ರಾಜ್ಕುಮಾರ್ ಅವರ ಏಪ್ರಿಲ್ 24 ಅವರ ಜನ್ಮ ದಿನೋತ್ಸವದಂದು ಈ ಕಲರ್ ಆಗಿರುವ ಸತ್ಯ ಹರಿಶ್ಚಂದ್ರ ಬಿಡುಗಡೆಯಾಗಿ 35 ಚಿತ್ರಮಂದಿರದಲ್ಲಿ ಬಿಡುಗಡೆ ಆಯಿತು. ಮತ್ತು ಆಗಲೂ ಕೂಡ ಯಶಸ್ಸನ್ನು ಕಾಣ್ತು. KCN ಗೌಡ್ರು ಅದನ್ನು ಬಹಳ ದೀರ್ಘವಾಗಿ ಬರ್ಕೊಂಡಿದ್ದಾರೆ. ಕಲರ್ ಮಾಡಿದ್ದೇ ಒಂದು ದೊಡ್ಡ ಸಾಹಸ, ಅದನ್ನು ಬರ್ಕೊಂಡಿದ್ದಾರೆ. ಆಮೇಲೆ ಈ ಸಿನಿಮಾದಿಂದ ಬಹಳ ದೊರಕಿದ ಪ್ರತಿಭೆಗಳಲ್ಲಿ MP ಶಂಕರ್ ಬಹಳ ಮುಖ್ಯವಾದರು. ವೀರಬಾಹುನ ಪಾತ್ರವನ್ನು ಮಾಡಿದಂಥವರು. ಅವರು ಮೈಸೂರಿನಲ್ಲಿ ಭರಣಿ ಕಲಾವಿದರು ಅಂತ ನಾಟಕ ಮಾಡ್ಕೊಂಡು ರೈಲ್ವೇಸಲ್ಲಿ ಕೆಲಸ ಮಾಡಿ HM ನಾಯಕ, ಗದಾಯುದ್ಧ, ಯಲಹಂಕ ಭೂಪಾಲ ಈ ಥರದ ನಾಟಕಗಳನ್ನು ಮಾಡ್ಕೊಳ್ತಾ ಇದ್ರು. ಮೈಸೂರು ಪುರಭವನದ ಎದುರು CPC ಅಂತ ಹೇಳಿ ಒಂದು ಥಿಯೇಟ್ರು, ಅಲ್ಲಿ ಇವರು ನಾಟಕ ಮಾಡುವಾಗ ಹುಣಸೂರು ಕೃಷ್ಣಮೂರ್ತಿಗಳು ನೋಡಿ ಇವರನ್ನ ರತ್ನಮಂಜರಿ ಸಿನಿಮಾಕ್ಕೆ ಕರ್ಕೊಂಡು ಬಂದರು. ರತ್ನಮಂಜರಿಯಲ್ಲಿ ಇವರು ಸಿನಿಮಾಗೆ ಮೊದಲು ಬಂದರು, ವೀರ ಸಂಕಲ್ಪಕ್ಕೆ ಬಂದರು. ಸತ್ಯ ಹರಿಶ್ಚಂದ್ರದಲ್ಲಿ ಕುಲದಲ್ಲಿ ಕೀಳಾಗೋದು ಒಂದು ಹಾಡಿನ ಮೂಲಕ ಅವರು ಅಷ್ಟು ಜನಪ್ರಿಯ ಆಗ್ತಾರೆ. ಆಮೇಲೆ ನಮ್ಮಲ್ಲಿ MP ಶಂಕರ್ ಪರಂಪರೆ ಶುರುವಾಯಿತು. ಅವರು ಬಹುಶಃ ಕಾಡು ಪ್ರಾಣಿಗಳನ್ನು ತೆರೆಯ ಮೇಲೆ ತಂದು ದೊಡ್ಡ ಸಾಹಸಿಯವರು. ಆಮೇಲೆ ಈ ಕುಲದಲ್ಲಿ ಕೀಳಾವುದು ಹಾಡಿನ ಬಗ್ಗೆ ನಾನು ಬಹಳ ವಿಶೇಷವಾದ ಸಂಗತಿ ಏನು ಹೇಳಬೇಕು ಅಂತಂದರೆ, ಈ ಕುಲದಲ್ಲಿ ಕೀಳಾವುದು ಹಾಡಿನ ವಸ್ತು ಇದೆಯಲ್ಲ, ಇದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿದೆ. ಅಲ್ಲಿಯ ಪದ್ಯವನ್ನೇ ತಗೊಂಡು ಅವರು ಚಿತ್ರಗೀತೆಯಾಗಿ ಹುಣಸೂರು ಬದಲಾಯಿಸಿದ್ರು. ಆ ಪದ್ಯ ಎಷ್ಟು ಜನಕ್ಕೆ ಗೊತ್ತಿದೆ? ಯಾರೋ ಗಮಕಿಗಳಿಗೆ ಮಾತ್ರ. ಕುಲದಲ್ಲಿ ಕೀಳೆ ಆಗೋದು ಇವತ್ತಿಗೂ ಆರ್ಕೆಸ್ಟ್ರಾದವರು ನುಡಿಸ್ತಾರೆ. ಇವತ್ತಿಗೂ ಹೊಸದಾಗಿ ಸಿನಿಮಾದವ್ರು ಅದನ್ನ ಬಳಸ್ಕೊಂಡಿದ್ದಾರೆ. ಆ ಥರದಲ್ಲಿ ಸತ್ಯ ಹರಿಶ್ಚಂದ್ರ ಒಂದು ಎಟರ್ನಲ್ ಮೂವಿ, ಯಾವತ್ತಾವತ್ತೂ ಉಳಿಯುವ ಸಿನಿಮಾಗಳಲ್ಲಿ ಅದು ಒಂದು ಅಂತ. ಅದಕ್ಕೆ ರಾಷ್ಟ್ರಪತಿಗಳ ಅರ್ಹತಾ ಪತ್ರ ಪ್ರಶಸ್ತಿ ಬಂತು. ರಾಷ್ಟ್ರ ಪ್ರಶಸ್ತಿ ಕನ್ನಡಕ್ಕೆ ತಂದುಕೊಟ್ಟಂತ ಸಿನಿಮಾ ಸತ್ಯ ಹರಿಶ್ಚಂದ್ರ. ನಮೋ ಭೂತನಾಥ ನಮೋ ದೇವ